ಎಲ್ಲರಿಗೂ ನಮಸ್ಕಾರ. ರಾರು ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ನಿರಂಜನ್ ದೇಶಪಾಂಡೆ ಅವರ ಸಂಭಾವನೆ ಎಷ್ಟು ಅಂತ ತಿಳ್ಕೊಳ್ಳೋಣ. ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕ ನಿರಂಜನ ದೇಶಪಾಂಡೆ ಅವರು ತಾವು ಪಡೆಯುತ್ತಿರುವ ಸಂಭಾವನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯ ಜನಪ್ರಿಯ ನಿರೂಪಕರಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಒಬ್ಬರು. ನಿರಂಜನ್ ದೇಶಪಾಂಡೆ ಅವರೇ ಹೇಳಿದ ಹಾಗೆ ಒಂದು ಶೋ ನಿರೂಪಣೆಗೆ ಅಥವಾ ಈವೆಂಟ್ಗಳಿಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅಂತ ನೋಡ್ಕೊಂಬರೋಣ. 1000ದಿಂದ ಲಕ್ಷಗಟ್ಟಲೆ ನೋಡಿದ್ದೇನೆ. ಈಗ ಒಂದು ಎಪಿಸೋಡ್ಗೆ ಇಷ್ಟು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಈಗ ಒಂದು ದಿನಕ್ಕೆ ಇಷ್ಟು ಹಣ ಅಂತ ಇರುತ್ತದೆ. ಒಂದು ಎಪಿಸೋಡ್ಗೆ ಇಂತಿಷ್ಟು ಹಣ ಪಡೆಯೋದು ಇದೆ. ಆದರೆ ಹೆಚ್ಚಾಗಿ ಈಗ ಒಂದು ದಿನಕ್ಕೆ ಇಷ್ಟು ಸಂಭಾವನೆ ಅನ್ನೋದು ಜಾಸ್ತಿ ಇದೆ. ಮೊದಲಿಗೆ ಹೋಲಿಸಿದರೆ ನನ್ನ ಸಂಭಾವನೆ ಈಗ ಜಾಸ್ತಿ ಆಗಿದೆ. ಹಾಗಂತ ಇದನ್ನೇ ಮೇಂಟೈನ್ ಮಾಡುತ್ತೇನೆ ಅಂತನೂ ಅಲ್ಲ. ಕೆಲವೊಂದು ಚಾನಲ್ಗಳಿಗೆ ಮಿತಿ ಇರುತ್ತದೆ. ಅವರ ಬಳಿ ಬಜೆಟ್ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಚಾನಲ್ಗೆ ಎಷ್ಟು ಸಂಭಾವನೆ ತೆಗೆದುಕೊಳ್ಳಬೇಕೋ ಅಷ್ಟೇ ಸಂಭಾವನೆ ನಾನು ಪಡೆಯುತ್ತೇನೆ. ಕೆಲವೊಮ್ಮೆ ಒಂದು ಈವೆಂಟ್ಗೆ 4 ಲಕ್ಷ ರೂಪಾಯಿ ಸಂಭಾವನೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಅದೇ 30,000 ರೂಪಾಯಿಗಳನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಹೀಗೆ ಅವರ ಮಿತಿಗಳಿಗೆ ತಕ್ಕಂತೆ ನಾನು ಚಾರ್ಜ್ ಮಾಡಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ. ಕೆಲವೊಮ್ಮೆ ಆ ಈವೆಂಟ್ ನನಗೆ ತುಂಬ ಇಷ್ಟವಾಗಿ ಅಥವಾ ಯಾವುದೋ ಉತ್ತಮ ಕಾರಣಕ್ಕಾಗಿ ಅವರು ಕಾರ್ಯಕ್ರಮವನ್ನು ಮಾಡುತ್ತಿದ್ದರೆ ನಾನು ಉಚಿತವಾಗಿಯೂ ಕೂಡ ಅಟೆಂಡ್ ಮಾಡಿದ್ದೇನೆ. ಕೆಲವರು ಗಾಂಚಾಲಿ ಮಾಡಿದರೆ ನಾನು ಅದೇ ಥರ ಗಾಂಚಾಲಿ ತೋರಿಸಿದ್ದೇನೆ. ಟಿವಿ ಶೋಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ. ಕೆಲವೊಮ್ಮೆ ಅಂತಹ ಸಂದರ್ಭಗಳು ಕೂಡ ಬಂದಿವೆ. ಅವರೇ ಅಷ್ಟು ತಗೊಳ್ಳಲ್ಲ, ನೀವ್ಯಾಕೆ ಇಷ್ಟೊಂದು ತಗೊಳ್ತೀರಾ ಅಂತ ಕೇಳ್ತಾರೆ. ಅರೆ, ನೀವು ಅವರನ್ನೇ ಕರೆದು ನೋಡಿ ಅಂತ ನಾನು ಹೇಳಿದ್ದೇನೆ ಎಂದು ನಿರಂಜನ್ ದೇಶಪಾಂಡೆ ಅವರು ತಿಳಿಸಿದ್ದಾರೆ. ನಾನು ಮೊದಲು ದಿನವೆಲ್ಲ ಗಂಟಲು ಹರ್ಕೊಂಡು ಮಾತಾಡಿದರೆ ಒಂದಷ್ಟು ಹಣ ಕೊಡ್ತಾಯಿದ್ರು. ಇವತ್ತಿಗೆ ನಾನು ಒಂದು ರೀಲ್ ಮಾಡಿದರೆ, ಒಂದು ಈವೆಂಟ್ ಅಟೆಂಡ್ ಮಾಡಿದ್ರೆ ನನಗೆ ದುಡ್ಡು ಕೊಡ್ತಾರೆ. ಇಲ್ಲೂ ನಮಗೆ ಹಣ ಯಾಕೆ ಕೊಡ್ತಾರೆ ಅಂದರೆ ಈಗಲೂ ನಮ್ಮನ್ನು ನಾವು ಸಾಬೀತು ಮಾಡಿಕೊಳ್ಳೋಕೆ ಕೆಲಸ ಮಾಡುತ್ತಲೇ ಇದ್ದೀವಿ. ಇಲ್ಲಿ ದುಡಿಯುತ್ತಾ ಇರುವುದರಿಂದ ಅದಕ್ಕೆ ತಕ್ಕಂತಹ ಮುಖಬೆಲೆ ಸಿಗುತ್ತದೆ ಎಂದು ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ. ಇನ್ನು ತಮ್ಮ ಪೋಷಕರ ಬಗ್ಗೆ ಹೇಳಿಕೊಂಡಿರುವ ನಿರಂಜನ್ ದೇಶಪಾಂಡೆ ಅವರು, ನನ್ನನ್ನು ಸಾಕಿ ಬೆಳೆಸಿದ್ದು ನನ್ನ ತಾಯಿಯೇ. ನಾನು 18 ವರ್ಷ ಇದ್ದಾಗ ನನ್ನ ತಾಯಿಯಿಂದಲೂ ದೂರವಾದೆ. ನಾನು 2ನೇ ಕ್ಲಾಸ್ ಇರುವಾಗ ಪೋಷಕರು ಬೇರೆಯಾದರು. ನನಗೆ 18 ವರ್ಷ ಇದ್ದಾಗ ಫೇಸ್ಬುಕ್ ಮೂಲಕ ನನ್ನ ತಂದೆಯ ಬಗ್ಗೆ ತಿಳಿದುಕೊಂಡೆ. ಆಗ ಅವರು ಹುಬ್ಬಳ್ಳಿಯಲ್ಲಿದ್ದರು. ಅಲ್ಲಿಗೆ ಹೋಗಿ ನಾನು ಅವರನ್ನು ಭೇಟಿಯಾದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಇದ್ದೀವಿ. ಅಪ್ಪ ಅಮ್ಮ ಬೇರೆಯಾಗಿದ್ದಾರೆ. ನಮ್ಮ ಅಕ್ಕನೂ ಸಪ್ರೇಟ್ ಆಗಿದ್ದಾಳೆ. ನಾನು ಕೂಡ ಸಪ್ರೇಟ್ ಆಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ಸದ್ಯಕ್ಕೆ ಒಟ್ಟಿಗಿರೋದು ಅಂದರೆ ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಎಂದು ನಿರಂಜನ್ ದೇಶಪಾಂಡೆ ಅವರು ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ನೋವು ಇಟ್ಕೊಂಡು ನಿರಂಜನ್ ದೇಶಪಾಂಡೆ ಅವರು ಲೀಲಾಜಾಲವಾಗಿ ಎಲ್ಲರನ್ನೂ ನಗಿಸ್ಕೊಂಡು ಇರ್ತಾರೆ. ಗ್ರೇಟ್ ಅಲ್ವಾ?